ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು ಮಂತ್ರ ಪುರುಷ ಅಪ್ಪ ಬಸವಣ್ಣನವರನ್ನು ಹಾಗೂ ಎಲ್ಲ ಬಸವಾದಿ ಶಿವ ಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ಶ್ರೀ ಗುರು ಬಸವ ಮಹಾಮನೆಯ ಪೂಜ್ಯರ ಪಾದಗಳಲ್ಲಿ ಭಕ್ತಿಯ ಶರಣಗಳನ್ನು ಸಲ್ಲಿಸಿ, ಈ ಬೆಳಗಿನ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಶರಣಾರ್ಥಿ. ಕಾಂಚನವೆಂಬ ನಾಯನೆಚ್ಚಿ ನಿಮ್ಮ ನಾನು ಮರೆದೆನಯ್ಯ. ಕಾಂಚನವೆಂಬ ನಾಯನಚ್ಚಿ ನಿಮ್ಮ ನಾನು ಮರೆದೆನಯ್ಯ. ಕಾಂಚನಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳೆಯಿಲ್ಲ. ಕಾಂಚನಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳೆಯಿಲ್ಲ. ಕಾಂಚನವೆಂಬ ನಾಯನೆಚ್ಚಿ ನಿಮ್ಮ ನಾನು ಮರೆದೆನಯ್ಯ. ಕಾಂಚನವೆಂಬ ನಾಯನಚ್ಚಿ ನಿಮ್ಮ ನಾನು ಮರೆದೆನಯ್ಯ. ಅಡಿಕೆಗೆ ಮೆಚ್ಚಿದ ಸೊಣಗವು ಅಮೃತ ಸವಿಯಬಲ್ಲುದೇ. ಅಡಿಕೆಗೆ ಮೆಚ್ಚಿದ ಸೊಣಗವು ಅಮೃತ ಸವಿಯಬಲ್ಲುದೇ. ಕೂಡಲ ಸಂಗಮ ದೇವಾ ದೇವಾ, ಕೂಡಲ ಸಂಗಮ ದೇವಾ ದೇವಾ. ಕಾಂಚನವೆಂಬ ನಾಯನಚ್ಚಿ ನಿಮ್ಮ ನಾನು ಮರೆದೆನಯ್ಯ. ಕಾಂಚನವೆಂಬ ನಾಯನಚ್ಚಿ ನಿಮ್ಮ ನಾನು ಮರೆದೆನಯ್ಯ. ಕಾಂಚನಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳೆಯಿಲ್ಲ. ಕಾಂಚನಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳೆಯಿಲ್ಲ. ಕಾಂಚನವೆಂಬ ನಾಯನೆಚ್ಚಿ ಕಾಂಚನವೆಂಬ ನಾಯನಚ್ಚಿ ಕಾಂಚನವೆಂಬ ನಾಯನಚ್ಚಿ ನಿಮ್ಮ ನಾನು ಮರೆದೆನಯ್ಯ. ಇದು ಅಪ್ಪ ಬಸವಣ್ಣನವರ ಒಂದು ಅದ್ಭುತವಾದ ವಚನ. ಈ ವಚನದಲ್ಲಿ ಭಕ್ತಿ ಮತ್ತು ಸಂಪತ್ತು ಅಥವಾ ಆಸೆ, ಇದರ ನಡುವಿನ ವ್ಯತ್ಯಾಸವನ್ನ ತಿಳಿಸ್ತಾರೆ. ನಾವು ಯಾವುದರಿಂದ ಹೋಗ್ತಾ ಇದ್ದೀವಿ, ಯಾವುದಕ್ಕೆಲ್ಲ ನಾವು ಸಮಯ ಕೊಡ್ತಿದ್ದೀವಿ, ಯಾವುದಕ್ಕೆಲ್ಲ ನಾವು ಸಮಯ ಕೊಡ್ತಿಲ್ಲ. ಬೇಡದೇ ಇರೋ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಬೇಡದೇ ಇರೋ ವಿಷಯಕ್ಕೆಲ್ಲ ಸಮಯ ಕೊಟ್ಟು ನಮ್ಮ ಸಮಯವನ್ನ, ಅಮೂಲ್ಯವಾದ ಈ ಮಾನವ ಜನ್ಮವನ್ನ, ಅಂದ್ರೆ ಆ ಭಗವಂತನ ಸ್ಮರಣೆ ಮಾಡಿದಾಗ ಆ ಭಗವಂತನ ಸ್ಮರಣೆ ಮಾಡೋದನ್ನು ಬಿಟ್ಟು ಸಂಪತ್ತಿನ ಹಿಂದೆ, ಆಸೆಯ ಹಿಂದೆ ಅಲ್ವಾ, ಐಶ್ವರ್ಯದ ಹಿಂದೆ ನಾವು ಬೆನ್ನು ಹತ್ತಿ ಇವತ್ತು ಭಗವಂತನ ಸ್ಮರಣೆಯಲ್ಲಿ ಸಿಗ್ತಕ್ಕಂಥ ಆನಂದವನ್ನ, ಸಂತೋಷವನ್ನ ನಾವೆಲ್ಲರೂ ಕಳೆದುಕೊಡ್ತಾ ಇರ್ತೀವಿ. ಮುಂದೆ ಕಾಲ ಮಿಂಚಿ ಹೋದ್ಮೇಲೆ ಅಯ್ಯೋ ನಾನೇನು ಸಾಧನೆ ಮಾಡಲೇ ಇಲ್ಲ. ಎಷ್ಟೋ ಜನ ಹೇಳ್ತಿರ್ತೀವಲ್ವಾ, ನಾವು ದುಡಿಯೋದ್ರಲ್ಲಿ, ಮನೆ ನಡೆಸೋದ್ರಲ್ಲಿ, ಬರೀ ಐಷಾರಾಮಿ ಜೀವನ ನಡೆಸೋದ್ರಲ್ಲಿ ನಮ್ಮ ಒಳಗಿನ, ಅಂದ್ರೆ ಎಲ್ಲೂ ಇಲ್ರಿ ಭಗವಂತ, ನಮ್ಮೆಲ್ಲರೊಳಗೂ ಇದ್ದಾನೆ, ಪ್ರತಿಯೊಬ್ಬರೊಳಗೂ ಇದ್ದಾನೆ. ನಮ್ಮ ಒಳಗಿನ ಅಂತರಂಗವನ್ನ, ನಾನು ಯಾರು ಅನ್ನೋದನ್ನ ಅರ್ಥಕೊಂಡಿದ್ದೇ ಆಗಿದ್ರೆ ಅವನೇ ಭಗವಂತ. ಸೊ ನಾನು ಯಾರು, ನಾನು ಯಾಕೆ ಬಂದೆ ಈ ಪ್ರಪಂಚಕ್ಕೆ, ನಾನು ಬಂದು ಏನ್ ಮಾಡದೆ ಅಂತ ಕಾಲ ಮಿಂಚಿ ಹೋದ್ಮೇಲೆ ನಾವು ಪಶ್ಚಾತ್ತಾಪ ಪಡ್ತಾ ಇರ್ತೀವಿ. ಸಾಕಷ್ಟು ಜನ ಪಶ್ಚಾತ್ತಾಪ ಪಡ್ತಿರ್ತೀವಿ. ಇಲ್ಲಿ ನಿಮಗೊಂದು ಸಂದರ್ಭ ಹೇಳ್ತೀನಿ. ಯಾಕೆ ಅಂದ್ರೆ ಇಲ್ಲಿ ನಾವು
ಆ ಭಗವಂತನ ಸ್ಮರಣೆ ಮಾಡೋದಿರ್ಲಿ. ನಮ್ಮನ್ನ ನಾವು ಪ್ರೀತಿ ಮಾಡೋದನ್ನು ಕೂಡ ಮರಿತಾ ಇದ್ದೀವಿ. ಅಂದ್ರೆ ನಮ್ಮನ್ನ ನಾವು ಪ್ರೀತಿ ಮಾಡೋದಂದ್ರೆ ಬರೀ ನನ್ನ ಶರೀರ ನೋಡ್ಕೊಳ್ಳೋದು, ಚೆನ್ನಾಗಿಟ್ಕೊಳ್ಳೋದು ಅಲ್ಲ, ನನ್ನ ಅಂತರಂಗವನ್ನ ನಾನು ಅರ್ಥ ಮಾಡ್ಕೊಳ್ಳೋದು, ನಮ್ಮ ನೆರೆಹೊರೆಯವರನ್ನ ಪ್ರೀತಿ ಮಾಡೋದು, ನನ್ನ ಮಕ್ಕಳನ್ನ, ನನ್ನ ಗಂಡನನ್ನ, ನನ್ನ ಅಪ್ಪ ಅಮ್ಮನನ್ನ ಪ್ರೀತಿ ಮಾಡ್ತಿರ್ತೀವಿ. ಎಷ್ಟು? ಅದಕ್ಕೆ ಒಂದು ಲಿಮಿಟ್ ಇರುತ್ತೆ, ಒಂದು ಹಂತದವರೆಗೆ. ಹೇಳ್ತಾರಲ್ಲ ಮೋಳಿಗೆ ಮಾರೇನವರು, ಆನೆ ಕುದುರೆ ಬಂಡಿ ಬಂಡಾರದ ವಿದ್ದಡೇನು, ಆ ವಚನದಲ್ಲಿ ಹೇಳ್ತಾರಲ್ಲ. ಅಂದ್ರೆ ನಾವು ಹೋಗುವಾಗ ಯಾರು ನಮ್ ಜೊತೆ ಬರಲ್ಲ, ಅಥವಾ ನಾವು ಸಂಪಾದನೆ ಮಾಡಿರ್ತೀವಲ್ಲ ದುಡ್ಡು, ಸಂಪತ್ತು, ಐಶ್ವರ್ಯ, ಅದು ಕೂಡ ಒಂದು ಹಂತದಲ್ಲಿ ನಮ್ಮ ಆರೋಗ್ಯ ಕೆಟ್ಟಾಗ್ಲೇ ನಮ್ಮ ಆರೋಗ್ಯವನ್ನ ಸರಿಪಡಿಸ್ಕೊಳ್ಳಕ್ಕೆ ಆ ಐಶ್ವರ್ಯ ಸಹಾಯ ಮಾಡಲ್ಲ. ಇನ್ನ ನಮ್ಮ ಸುತ್ತಮುತ್ತ ಇದ್ದವರು ಈ ದೇಹದಿಂದ ನಮ್ಮ ಆತ್ಮ ಬಿಟ್ಟು ಹೋದಾಗ ನಮ್ ಜೊತೆ ಯಾರು ಬರ್ತಾರ? ತುಂಬಾ ಪ್ರೀತಿ ಮಾಡೋರು ಬರಲ್ಲ, ಯಾರು ಬರಕ್ ಆಗಲ್ರಿ. ಜೀವನದ ಪರಮ ಸತ್ಯವನ್ನ ನಾವು ಅರ್ಥ ಮಾಡ್ಕೊಂಡು ಬದುಕಿದ್ದೇ ಆದ್ರೆ, ಅಂದ್ರೆ ಬಸವಾದಿ ಶಿವ ಶರಣರ ಹಾಗೆ ಬದುಕ್ಬೇಕಾ ಅಂತ ನಾವು ನೋಡಿದಾಗ ಅವರಷ್ಟು ಸಾಧನೆ, ಅವರಷ್ಟು ಕಿಂಕರರಾಗಿ, ಅವರಷ್ಟು ಗಟ್ಟಿ ಸಾಧನೆ ಮಾಡೋಕೆ ನಮ್ಮಿಂದ ಸಾಧ್ಯ ಇಲ್ಲ. ಕೇವಲ ನಾವು ಅವರು ಹಾಕಿಕೊಟ್ಟಂತಹ ಅಥವಾ ಅವರು ನಡೆದಂತಹ ದಾರಿಯಲ್ಲಿ ನಡೆದ್ರೆ ಸಾಕು, ನಮ್ಮ ಜೀವನ ಪಾವನ ಆಗ್ಬಿಡತ್ತೆ. ಅಂತಹ ಒಂದು ಸಂದೇಶಗಳನ್ನ ವಚನ ಸಾಹಿತ್ಯದಲ್ಲಿ ನಮ್ಮೆಲ್ಲರಿಗೂ ಅವ್ರು ಕೊಟ್ಟಿದ್ದಾರೆ. ಒಂದು ಸಂದರ್ಭ ಹೇಳ್ತೀನಿ. ನಾನು ಹೇಳ್ತಿದ್ದಲ್ಲ, ನಮ್ಮನ್ನು ನಾವು ಪ್ರೀತಿ ಮಾಡೋದು, ನಮ್ಮ ಮಕ್ಕಳನ್ನ ನಾವು ಕೇವಲ ದುಡಿಮೆಯಲ್ಲಿ, ಕೇವಲ ಮನೆ ಕಟ್ಟೋದ್ರಲ್ಲಿ, ಕೇವಲ ಐಶ್ವರ್ಯವನ್ನು, ಸಂಪತ್ತನ್ನ ಗಳಿಕೆ ಮಾಡೋದ್ರಲ್ಲಿ ನಾವು ಸ್ವತಃ ನಮ್ಮನ್ನು ಪ್ರೀತಿಸೋದು ಅಷ್ಟೇ ಅಲ್ಲ, ನಮ್ಮ ಮಕ್ಕಳಿಗೂ ಕೂಡ ಗಮನ ಕೊಡ್ತಾ ಇಲ್ಲ. ಒಂದು ಘಟನೆ ನಡೆದಂತಹ ಘಟನೆ, ವಿದೇಶದಲ್ಲಿ ಇಬ್ರು ಗಂಡ ಹೆಂಡತಿ, ಒಂದು ಮಗು, ಹೆಣ್ಮಗು. ಇವಾಗ ಹಂಗೆ ಅಂದ್ರೆ ಒಂದೇ ಮಗುಗ್ ಸಾಕು ಅಂತ ಹೇಳ್ತಿದ್ದಾರೆ ಈಗ. ಅಂದ್ರೆ ಮುಂದೆ 2-3 ಮಕ್ಕಳನ್ನು ಪಡೆದ್ರೆ ಅವುಗಳನ್ನ ಸಾಕಿ ಸಲಹೆ ಮಾಡೋದು, ಅವ್ರ ಶಿಕ್ಷಣ ಕೊಡಿಸೋದು ತುಂಬಾ ಕಠಿಣವಾದ ಕೆಲಸ ಇವತ್ತಿನ ದಿನಮಾನಗಳಲ್ಲಿ. ಹಾಗಾಗಿ ಒಂದೇ ಮಗು ಸಾಕು ಅಂತ ಇಬ್ರು ಗಂಡ ಹೆಂಡತಿ, ಒಂದು ಮಗು ಹೆಣ್ಮಗು ಇರ್ತಿತ್ತು. ಇಬ್ಬರು ಕೂಡ IT ಕಂಪನಿಯಲ್ಲಿ ಕೆಲಸ, ಗಂಡ ಹೆಂಡತಿ. ಮಗು ಮುದ್ದಾದ ಮಗು, ಇನ್ನೇನೋ 1ನೇ ಕ್ಲಾಸಿಗೆ ಹೋಗ್ತಾ ಇರುತ್ತೆ. ತುಂಬಾ ಸಂತೋಷವಾಗಿ ಜೀವನ ನಡೀತಾ ಇರುತ್ತೆ. ಆ ಹುಡುಗಿ ಇರ್ತಾಳಲ್ಲ, ಆ ಹುಡುಗಿ ಸ್ನೇಹಿತ, ಅವರು ಕೂಡ, ಆ ಸ್ನೇಹಿತನ ತಂದೆ ತಾಯಿ ಕೂಡ ಸರ್ಕಾರಿ ಉದ್ಯೋಗದಲ್ಲಿ ಇರ್ತಾರೆ. ವಿದೇಶದಲ್ಲಿ ಜೀವನ ಅಂದ್ರೆ ನಮ್ಗೆಲ್ಲರಿಗೂ ಒಂದು ಕಲ್ಪನೆ ಬರ್ಬೇಕು. ಎಲ್ಲರೂ ತಮ್ಮ ತಮ್ಮ ಜೀವನ, ತಮ್ಮ ತಮ್ಮ ವೃತ್ತಿ, ಅದರಲ್ಲೇ ಮುಳುಗ್ಬಿಟ್ಟಿರ್ತಾರೆ. ಒಂದು ಭಾನುವಾರ ಬಂದ್ರೂ ಕೂಡ ವೈಯಕ್ತಿಕ ಕೆಲಸಗಳಿಗೆ, ಮಕ್ಕಳಿಗೆ ಸಮಯ ಕೊಡದೇ ಇರುವಷ್ಟು ಅಷ್ಟು ಒತ್ತಡದ ಜೀವನವನ್ನು ನಡೆಸ್ತಾ ಇರ್ತಾರೆ. ಹೀಗೆ ನಡೀತಿರ್ಬೇಕಾದ್ರೆ ಮಗಳಿಗೆ ಇನ್ನು ಭಾನುವಾರ ರಜೆ ಅಲ್ಲ, ಆ ಮಗು ಮತ್ತೆ ಇನ್ನೊಂದು ಮಗು ಹೇಳಿದ್ನಲ್ಲ, ಗಂಡು ಮಗು, ಅವರಿಬ್ರು ಪಕ್ಕ ಪೆಟ್ ಫ್ರೆಂಡ್ಸ್. ಆಟ ಪಾಠದಲ್ಲಿ ಯಾವಾಗ್ಲೂ ತುಂಬಾ ಚಿಕ್ಕ ವಯಸ್ಸಿಂದನೇ, ಈಗ 1ನೇ ಕ್ಲಾಸ್ಗಿಂತ ಮೊದಲು ಕೂಡ ಫ್ರೆಂಡ್ಸ್ ಇರ್ತಾರೆ. ಹೀಗಿರ್ಬೇಕಾದ್ರೆ ಒಂದಿನ ಮಗು ಬೆಳಗಿನ ಪ್ರಸಾದ ಸಮಯ, ಬೆಳಗಿನ ತಿಂಡಿಗೆ ಉಪ್ಪಿಟ್ಟು ಮಾಡಿರ್ತಾಳೆ ಅವ್ರಮ್ಮ. ಕೆಲವೊಂದು ತಿಂಡಿಗಳಂದ್ರೆ ಮಕ್ಕಳಿಗೆ ಇಷ್ಟ ಆಗಲ್ಲ, ನಮಗೂ ಕೂಡ ಕೆಲವೊಂದು ತಿಂಡಿಗಳು ಇಷ್ಟ ಆಗಲ್ಲ ಇವಾಗ್ಲೂ. ಹೀಗಿರ್ಬೇಕಾದ್ರೆ ಸರಿ ಅವ್ರಪ್ಪ ನ್ಯೂಸ್ ಪೇಪರ್ ನೋಡ್ತಾ ಕೂತಿರ್ತಾನೆ. ಬಾಪುಟ ತಿಂಡಿ ತಿನ್ನು ಅಂತೇಳಿ ಅವ್ರಮ್ಮ ಕರೀತಾಳೆ. ಏನಮ್ಮ ತಿಂಡಿ ಮಾಡಿದ್ಯಾ ಅಂತ ಮಗಳು ಕೇಳಿದಾಗ ಉಪ್ಪಿಟ್ಟು ಅಂತ ಹೇಳ್ತಾಳೆ. ಅಯ್ಯೋ, ನಾವು ಉಪ್ಪಿಟ್ಟು ತಿನ್ನಲ್ಲ ಹೋಗಮ್ಮ ಅಂತ ಹಠ ಮಾಡ್ತಾಳೆ. ಸರಿ ಬಂದು ಅವ್ರ ಅಪ್ಪನ ಹತ್ರ ಕೂತ್ಕೋತಾಳೆ. ನೋಡಿ ನೋಡಿ, ನಿಮ್ಮ ಮಗಳು ತಿಂಡಿ ತಿನ್ನಕ್ ಬೇಡ ಅಂತ ಇದ್ದಾಳೆ, ಸ್ವಲ್ಪ ಬುದ್ಧಿ ಹೇಳಿ ಅವಳಿಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವಳಿಗೆ ಒಂದು ಆಸೆ ಇರುತ್ತೆ. ಏನಪ್ಪಾ ಅಂದ್ರೆ ಉಪ್ಪಿಟ್ಟು ತಿನ್ಬೇಕಂದ್ರೆ ಒಂದು ಕರಾರ್ ಹಾಕ್ತಾಳೆ ಅವ್ರ ಅಪ್ಪ ಅಮ್ಮನಿಗೆ. ನಾನಿವತ್ತು ಪ್ರಸಾದ ಮಾಡ್ಬೇಕು ಅಂದ್ರೆ ನಾನೊಂದು ಮಾತನ್ನ ಹೇಳ್ತೀನಿ, ನೀವು ಅದನ್ನ ನಡೆಸ್ಕೊಡ್ಬೇಕು ಅಂದ್ರೆ ಮಾತ್ರ ನಾನು ಇವತ್ತು ಪ್ರಸಾದ ಮಾಡ್ತೀನಿ, ಇಲ್ಲಾಂದ್ರೆ ಪ್ರಸಾದ ಮಾಡಲ್ಲ, ಹಾಗೆ ಹೋಗ್ತೀನಿ ಸ್ಕೂಲಿಗೆ ಅಂತ ಹಠ ಹಿಡಿತಾಳೆ. ಸರಿ ಮಗಳು ತಂದೆ ಆಯ್ತಾಯ್ತು, ನೀನ್ ಏನ್ ಕೇಳಿದ್ರು ನಾನು ನಿನ್ಗೆ ನಡೆಸ್ಕೊಡ್ತೀನಿ, ನಿನ್ ಮಾತನ್ನ ನೀನ್ ಏನ್ ಕೇಳಿದ್ರು ಕೊಡಿಸ್ತೀನಿ, ಸರಿ ಇವಾಗ ತಿಂಡಿ ತಿಂದು ನಾಳಿಂದ ಸ್ಕೂಲ್ಗೆ ಹೋಗುವಂತೆ.
ಸರಿ ಆಯ್ತು ಅಂತ ಫಸ್ಟ್ ಹೇಳಮ್ಮ ಏನದು ಆಸೆ ಅಂತ ಕೇಳಿದಾಗ, ಇಲ್ಲ ನಾನು ಆಮೇಲೆ ಹೇಳ್ತೀನಿ, ನೀವು ನನಗೆ ಮಾತು ಕೊಡ್ಬೇಕು ಅಂದ್ರೆ ಮಾತ್ರ ತಿಂಡಿ ತಿಂತೀನಿ, ನಾಳೆಯಿಂದ ಸ್ಕೂಲ್ಗೆ ಹೋಗ್ತೀನಿ. ಸರಿ ಆಯ್ತು ಅಂತ ಕಷ್ಟಪಟ್ಟು, ಉಪ್ಪಿಟ್ಟು ಅಂದ್ರೆ ಇಷ್ಟ ಇರಂಗಿಲ್ಲ ಮಗುಗೆ, ಆದ್ರೂ ಚಮಚಲ್ಲೇ ತಿನ್ನಿಸ್ತಾರ ಅಮ್ಮ. ತಿನ್ನಿಸ್ಬಿಟ್ಟು ಸರಿ ತಿಂಡಿ ಮುಗಿಯುತ್ತೆ, ಇನ್ನೇನು ಸ್ನಾನ ಎಲ್ಲ ಮುಗಿಸ್ಕೊಳ್ಳುತ್ತೆ. ಆ ಹುಡುಗಿ ಮರ್ತಿರೋದಿಲ್ಲ. ಇವ್ರು ಮರ್ತು ಬಿಟ್ಟಿರ್ತಾರೆ, ಏನೋ ಹಠ ಕೇಳಿರ್ತೈತಿ ಅಂತ ಹೇಳ್ಬಿಟ್ಟು ಮರ್ತು ಬಿಟ್ಟಿರ್ತಾರೆ. ಸರಿ ಆಮೇಲೆ ಬಂದು ಭಾನುವಾರನೇ ಆಗ್ಬೇಕು ಅವಳ ಕೆಲಸ, ಯಾಕಂದ್ರೆ ಅವಳದು ಒಂದು ಆಸೆ ಇರುತ್ತೆ, ಭಾನುವಾರನೇ ಆಗ್ಬೇಕಲ್ಲ. ಸರಿ ಮಧ್ಯಾಹ್ನ ಮೇಲೆ ಅಪ್ಪ ಮತ್ತೆ ನೀವು ಬೆಳಿಗ್ಗೆ ನನಗೆ ಒಂದು ಭಾಷೆ ಕೊಟ್ಟಿದ್ರಿ, ನಾನು ಏನೋ ಕೇಳ್ತೀನಿ ಆ ಮಾತನ್ನ ನಡೆಸ್ಕೊಡ್ತೀನಿ ಅಂತ ಹೇಳಿದ್ರಿ ಅಪ್ಪ ಅಮ್ಮ. ಅಮ್ಮನೂ ಒಪ್ಪಿದ್ರು. ಸರಿ ಅಮ್ಮ ಹೇಳು ಏನದು ಅಂತ ಅದು ಅಂತಂದು ಅಪ್ಪ ಕೇಳಿದಾಗ, ಏನಿಲ್ಲಪ್ಪ ನೀನೇನು ಗಾಬರಿ ಆಗ್ಬೇಡ, ನಾನು ಏನು ದೊಡ್ಡದೇನು ಕೇಳಲ್ಲ, ಮತ್ತೆ ಇವತ್ತು ಭಾನುವಾರ ಅಲ್ಲಪ್ಪ, ನನಗೆ ಕಟಿಂಗ್ ಶಾಪಿಗೆ ಕರ್ಕೊಂಡು ಹೋಗ್ಬೇಕು. ಕಟಿಂಗ್ ಶಾಪಿಗ? ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಇದು ಒಂದು ಆಸೆನಾ? ಕಟಿಂಗ್ ಶಾಪಿಗೆ ಹಾಕಿ ಹೋಗ್ಬೇಕು? ಆ ಹುಡುಗಿ ತುಂಬಾ ಮುದ್ದಾಗಿರುತ್ತೆ, ಕೂದಲು ತುಂಬಾ ಉದ್ದಾಗಿರುತ್ತೆ. ಅವಾಗ ಸರಿ ಏನಾಯ್ತು ಕಟಿಂಗ್ ಶಾಪಿಗೆ, ಏನಾಗಿದೆ, ನಿನ್ ತಲೆ ಸರಿನೇ ಇದೆಯಲ್ಲ, ಕೂದಲೆಲ್ಲ ಚೆನ್ನಾಗಿದೆಯಲ್ಲ, ಮತ್ತೇನಕ್ಕೆ? ಇಲ್ಲ, ಈ ಕೂದಲು ಇದೆಯಲ್ಲಪ್ಪ, ಈ ಕೂದಲೆಲ್ಲ ತೆಗಿಸ್ಬೇಕು, ನಾನು ನನ್ನ ತಲೆನ ಬೋಡಿ ಮಾಡಿಸ್ಬೇಕು, ಫುಲ್ ಎಲ್ಲ ನನ್ನ ತಲೆಯಲ್ಲಿರೋ ಕೂದಲೆಲ್ಲ ತೆಗಿಸ್ಬೇಕು ಅಂತ ಕೇಳ್ಕೊಳ್ತಾಳೆ. ಅವಳಿಗೆ ಗೊತ್ತು ಒಪ್ಪೋದಿಲ್ಲ ಅಂತ, ಯಾಕಂದ್ರೆ ಯಾವ ತಾಯಿ ಅಂತರೂ ತಂದೆ ಒಪ್ಪಿದ್ರು ತಾಯಿ ಒಪ್ಪಲ್ಲ, ಯಾಕಂದ್ರೆ ಕೂದಲೇ ಹೆಣ್ಮಕ್ಳಿಗೆ ಭೂಷಣ. ಅದು ಆ ಹುಡುಗಿಗೆ ತುಂಬಾ ಚೆನ್ನಾಗಿ ಉದ್ದನೆ ಕೂದಲ ಇರುತ್ತೆ, ಮುದ್ದಾಗಿ ಕಾಣಿಸುತ್ತೆ. ಕೂದಲೆಲ್ಲ ತೆಗೆದ್ಬಿಟ್ರೆ ತುಂಬಾ ಅಸಹ್ಯವಾಗಿ ಕಾಣಿಸ್ತೀಯ ಪುಟ್ಟ, ಯಾಕೆ ಬೇಡ ಅಂತ ಅವ್ರ ತಾಯಿ ಒಪ್ಪಲ್ಲ. ನೋಡಪ್ಪ, ನೀನ್ ಏನು ಮಾತು ಕೊಟ್ಟಿದ್ದೆ ನನಗೆ ಪ್ರಸಾದ ಮಾಡಿಸುವಾಗ, ನೀನ್ ಹೇಳ್ದಾಗೆ ಮಾಡಿಸ್ತೀನಿ, ನಡ್ಕೊಳ್ತೀವಿ ಅಂತ ಅಮ್ಮನೂ ಕೂಡ ಒಪ್ಪಿದ್ರು ತಾನೆ. ಇವಾಗ ನೋಡಿ ಅಮ್ಮ ಬೇಡ ಅಂತಿದ್ದಾರೆ ಅಂತಂದ್ಬಿಟ್ಟು ಹಠ ಮಾಡ್ತಾಳೆ. ಅವಾಗ ಹುಡುಗಿ ತುಂಬಾ ಹಠ ಮಾಡುತ್ತೆ. ಆ ಹಠಕ್ಕೆ ಇದಾಗಿ ಹೋಗಿ ಕಟಿಂಗ್ ಶಾಪಿಗೆ ಹೋಗಿ, ಮನಸ್ಸಿರಲ್ಲ ಅವ್ರಿಗೆ, ತಂದೆ ತಾಯಿಗೆ ಚೆನ್ನಾಗಿ ಕಾಣಿಸಲ್ಲ ಅಂತ ಎಷ್ಟು ಹೇಳಿದ್ರು, ಇಲ್ಲ ನೀವು ಮಾಡಿಸ್ಲೇಬೇಕು, ನಾನು ಕೇಳ್ಕೊಂಡಿದ್ದು ನೀವು ಮಾತು ನಡೆಸ್ಕೊಳ್ಳೇಬೇಕು ಅಂತ ಹಠ ಮಾಡಿ ಕಟಿಂಗ್ ಶಾಪಿಗೆ ಹೋಗಿ ಎಲ್ಲ ಕೂದಲುಗಳನ್ನ ತೆಗೆಸ್ಕೊಂಡು ಬರ್ತಾರೆ. ತಂದೆ ತಾಯಿಗೆ ಅವಳ ಮುಖನ ನೋಡಕ್ಕೆ ಬೇಜಾರಾಗುತ್ತೆ, ಎಷ್ಟು ಚೆನ್ನಾಗಿದ್ದ ಕೂದಲನ್ನ ಎಲ್ಲ ಕಟ್ ಮಾಡಿಸ್ಬಿಟ್ಟೆ, ನೋಡು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಮನಸ್ಸೊಳಗೆ ಅವಳಿಗೂ ಬೈದು ಮನಸ್ಸಲ್ಲೂ ಬೇಜಾರು ಮಾಡ್ಕೋತಿರ್ತಾರೆ. ಸರಿ ಇವಾಗ ಕಟ್ ಮಾಡಿಸಿದ್ಮೇಲೆ ಏನು ಮಾಡೋಕ್ಕಾಗಲ್ವಲ್ಲ. ಆಯ್ತು, ಭಾನುವಾರ ಮುಗಿಯುತ್ತೆ. ಬೆಳಗ್ಗೆ ಯಥಾ ಪ್ರಕಾರ ಸ್ನಾನ, ಬಾಕ್ಸು, ಕ್ಯಾರಿಯರ್ ಬಾಕ್ಸ್ ಬಾಗ್ಲಿಗೆ ಹಾಕೊಂಡು, ಕೈಯಲ್ಲಿ ಕ್ಯಾರಿಯರ್ ಹಿಡ್ಕೊಂಡು, ಬುಕ್ಸ್ ಬ್ಯಾಗ್ ಹೆಗ್ಲಿಗೆ ಹಾಕೊಂಡು ತುಂಬಾ ಖುಷಿಯಿಂದ ಆ ಹುಡುಗಿ ಒಂದು ಕ್ಯಾಪ್ ಹಾಕೊಂಡು ಸ್ಕೂಲಿಗೆ ಹೋಗ್ತದೆ. ದಿನ ತಂದೆ ಹೋಗಿ ಸ್ಕೂಲಿಗೆ ಗೇಟ್ ಹತ್ರ ಹೋಗಿ ಬಿಟ್ಟು ಬರೋ ಪರಿಪಾಠ. ಸರಿ ಮಗಳನ್ನ ಕರ್ಕೊಂಡು ಹೋಗಿ ಗೇಟ್ ಹತ್ರ ಬಿಡ್ತಾರೆ. ಆ ಕಡೆಯಿಂದ ಅವಳ ಸ್ನೇಹಿತ ಇರ್ತಾನಲ್ಲ, ಅವನು ಬರ್ತಾನೆ. ಅವ್ರ ತಂದೆ ಕರ್ಕೊಂಡು ಬಂದು ಅಪ್ಪ ಅಮ್ಮ ಇಬ್ರು ಬಂದಿರ್ತಾರೆ ಜೊತೆಗೆ. ಅವಾಗ ಸರಿ ಮಗಳ್ ಬಿಟ್ಟು ಯಾಕೆ ಈ ತರ ನನ್ನ ಮಗಳು ಈ ತರ ಮಾಡ್ಕೊಂಡ್ಲು ಅಂತ ಅಬ್ಸರ್ವ್ ಮಾಡೋಣ ಅಂತ ತಿಳ್ಕೊಂಡು ಅವ್ರ ತಂದೆ, ಆ ಹುಡುಗಿ ತಂದೆ ಸ್ವಲ್ಪ ಗೇಟಿಂದ ಸ್ವಲ್ಪ ಮುಂದೆ ಬಂದು ನಿಂತಿರ್ತಾನೆ. ಅವ್ರು ನಿಂತ ಮೇಲೆ ಮತ್ತೊಂದು ಕಾರ್ನಲ್ಲಿ ಆ ಹುಡುಗ ಇಳಿತಾನೆ. ಆ ಹುಡುಗನ ತಲೆಯಲ್ಲಿ ಕೂದಲಿರೋದಿಲ್ಲ, ತುಂಬಾ ಕೃಶನಾಗಿರುತ್ತಾನೆ. ಹೀಗಿರ್ಬೇಕಾದ್ರೆ ಸರಿ ಇಬ್ರು ಹೊರಗಡೆ ಹೋಗ್ತಿದ್ರೆ, ಹಿಂದಿಂದು ಏನಪ್ಪಾ ಅಂತಂದ್ರೆ, ಆ ಹುಡುಗಿ ದಿನ ಅವ್ರ ಮನೆಗೆ ಅವನ ಜೊತೆ ಆಟ ಆಡಕ್ಕೆ, ಓದ್ಕೊಳ್ಳೋದಕ್ಕೆಲ್ಲ ಅವ್ರ ಮನೆಗೆ ಹೋಗಿ ಬಂದು ಮಾಡ್ತಿರ್ತಾಳೆ. ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ, ಆತ್ಮೀಯ ಸ್ನೇಹಿತರಾಗಿರ್ತಾರೆ. ದಿನ ಅವನ ಜೊತೆ ಬರೆಯೋದು, ಓದ್ಕೊಳ್ಳೋದು ಎಲ್ಲ ಮಾಡ್ಬಿಟ್ಟು ಮತ್ತೆ ತಮ್ಮ ಮನೆಗೆ ಬರೋದು. ಸ್ಕೂಲಲ್ಲೂ ಕೂಡ ಇಬ್ರು ಏನಾದ್ರೂ ಚರ್ಚೆ ಮಾಡೋದಿದ್ರೆ ಇಬ್ರು ಜೊತೆಯಾಗಿ ಚರ್ಚೆ ಮಾಡೋದು, ಬರೆಯೋದು, ಹಿಂಗೆಲ್ಲ ನಡೀತಾ ಇರುತ್ತೆ. ಹೀಗಾಗ್ಬೇಕಾದ್ರೆ ಅವನು ಇಬ್ರು ತಂದೆ ತಾಯಿ ನೋಡಿದ್ರಲ್ಲ, ಇವ್ರ ತಂದೆ ಹುಡುಗಿ ತಂದೆ ದೂರದಿಂದ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಅವಾಗ ಆ ಹುಡುಗನ ತಂದೆ ಗೊತ್ತು, ಅವ್ರ ಮನೆಗೆಲ್ಲ ಹೋಗಿ ಬಂದು ಮಾಡ್ತಿರ್ತಾಳಲ್ಲ. ಆ ಹುಡುಗಿ ನೋಡಿ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ, ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಹಿಂದಿನ ದಿನ ಅವ್ರ ಮನೇಲಿ ಒಂದು ಸಂದರ್ಭ ನಡೆದಿರುತ್ತೆ. ಅವನು ತಲೆಯಲ್ಲಿ ಕೂದಲು ಉದುರ್ತಾ ಇರೋದ್ರಿಂದ ಸ್ಕೂಲಿಗೆ ಬರಕ್ ಆಗಲ್ಲ ಅಂತ ತಿಳ್ಕೊಂಡು ಹಠ ಮಾಡ್ತಿರ್ತಾನೆ. ಅಸಹ್ಯ ಆಗುತ್ತೆ, ಎಲ್ರು ನೋಡಿ ನೋಡಿ ನಗ್ತಾರೆ ಅಂತ ಹೇಳ್ಬಿಟ್ಟು ನಾ ಇನ್ಮೇಲೆ ಸ್ಕೂಲಿಗೆ ಬರಲ್ಲ ಅಂತ ಹಠ ಮಾಡ್ತಿರ್ತಾನೆ ಒಂದ್ 2-3 ದಿನದಿಂದ. ಇವಳು ಯಾಕೆ ಹಠ ಮಾಡ್ತೀಯ, ಏನು ಆಗಲ್ಲ,
ಮನೇಲಿದ್ರೆ ನಿಂಗೆ ಬೇಜಾರಾಗುತ್ತೆ, ಬಾ ಹೋಗೋಣ ಅಂತ ಹಠ ಮಾಡಿ ಕರೆದಾಗ ಇಲ್ಲ ಇಲ್ಲ ನನ್ನ ತಲೆ ನೋಡಿ ಎಲ್ಲರೂ ನಗ್ತಾರೆ, ನಾನು ಬರಲ್ಲ ಅಂತ ಹಠ ಮಾಡಿದಾಗ, ಇಲ್ಲ ನೀನು ನಿನ್ನ ನೋಡಿ ಯಾರು ನಗ್ಬಾರ್ದು, ನನ್ನ ನೋಡಿ ನಗ್ಬೇಕು, ಆ ರೀತಿ ನಾನು ನಿನ್ಗೆ ವ್ಯವಸ್ಥೆ ಮಾಡ್ತೀನಿ, ಬರ್ಲೇಬೇಕು ಸ್ಕೂಲ್ಗೆ. ತುಂಬಾ ಹಠ ಮಾಡಿ ಅವಳಿಗೆ ಭಾಷೆ ತಗೊಂಡು, ಆ ಹುಡುಗನ ಹತ್ರ ಭಾಷೆ ತಗೊಂಡು ನಾಳಿಂದ ಬರ್ಲೇಬೇಕು ಅಂತ ಹೇಳಿ ತಾನು ಕೂಡ ತನ್ನ ತಲೆಯಲ್ಲಿ ಕೂದಲು ತೆಗೆಸಿ ಅವನನ್ನ ಸ್ಕೂಲಿಗೆ ಬರೋ ಹಾಗೆ ಮಾಡಿರ್ತೈತಿ ಆ ಹುಡುಗಿ. ಇವಾಗ ವಿಷಯ ಅದಲ್ರಿ, ಆ ಹುಡುಗನಿಗೆ ಬ್ಲಡ್ ಕ್ಯಾನ್ಸರ್ ಇರುತ್ತೆ. ಅವ್ರಿಗೆ ಇರೋದು ಒಂದೇ ಮಗು, ಬ್ಲಡ್ ಕ್ಯಾನ್ಸರ್ ಆಗಿರುತ್ತೆ, ಎಲ್ಲ ಚಿಕಿತ್ಸೆ ಎಲ್ಲ ಆಗಿರುತ್ತೆ. ಆದ್ರೆ ಅವನು ಉಳಿಯೋದು ಇನ್ನು ಹೆಚ್ಚಪ್ಪ ಅಂದ್ರೆ ಒಂದು 6 ರಿಂದ 7 ತಿಂಗಳು ಬದುಕಬಹುದು. ಸೊ ಅವನು ಇರುವಷ್ಟು ದಿನ ಜೋಪಾನ ಮಾಡೋದೊಂದೇ ದಾರಿ ಅಂತ ವೈದ್ಯರು ಹೇಳಿರ್ತಾರೆ. ಹೀಗಿರ್ಬೇಕಾದ್ರೆ ಅವನಿಗೆ ತಂದೆ ತಾಯಿಗೆ ಚಿಂತೆ ಆಗ್ಬಿಟ್ಟಿರುತ್ತೆ. ದಿನ 3 ಜನ ಮನೇಲಿ ಆ ದುಃಖದಲ್ಲಿ ಇದ್ದಾಗ ಈ ಹುಡುಗಿ ಪ್ರತಿದಿನ ಅವ್ರ ಮನೆಗೆ ಹೋಗಿ ಅವ್ರ ಜೊತೆ ಸಮಯ ಕಳೆದು ಆ ಹುಡುಗನ ಜೊತೆ ಆಟ ಆಡಿ ಆ ಹುಡುಗಿಗೆ ಒಂದ್ ಸ್ವಲ್ಪ ಮಾನಸಿಕವಾಗಿ ಧೈರ್ಯ ತುಂಬಿ ಈ ರೀತಿ ಒಂದು ಕೆಲಸನ ಈ ಹುಡುಗಿ ಮಾಡ್ತಿರ್ತಾಳೆ. ಆ ಹುಡುಗನಿಗೋಸ್ಕರ ಆ ಹುಡುಗಿ ತನ್ನ ತಲೆಯಲ್ಲಿ ಇರ್ತಕ್ಕಂಥ ತಲೆ ಕೂದಲನ್ನೇ ತೆಗೆಸಿರ್ತಾಳೆ. ಅಂದ್ರೆ ಆ ಹುಡುಗಿ ಏನು ಸಂಬಂಧಿಕರೇನಲ್ಲ, ಸ್ಕೂಲ್ ಮೇಟ್ಸ್ ಅಷ್ಟೇನೆ. ಸ್ನೇಹ ಅನ್ನೋದು ಹೇಗಿರುತ್ತೆ ನೋಡ್ರಿ, ಸಂಬಂಧ ಇಲ್ಲದೆ ಇದ್ರೂ ಕೂಡ ಆ ಹುಡುಗಿ ಆ ಹುಡುಗನ ಕುಟುಂಬದ ಮೇಲೆ, ಆ ಹುಡುಗನ ಮೇಲೆ ತೋರಿಸಿದ ಪ್ರೀತಿ ಅಪಾರವಾದದ್ದು. ಆ ಚಿಕ್ಕ ವಯಸ್ಸಲ್ಲಿ ಆ ಹುಡುಗಿಗೆ ಬಂದಂತಹ ಆಲೋಚನೆ ಎಷ್ಟು ಅದ್ಭುತವಾಗಿದೆ ನೋಡಿ. ಇಲ್ಲಿ ನಡೀತಾ ಇತ್ತಲ್ಲ ಸ್ಕೂಲ್ ಹತ್ರ, ಗೇಟ್ ಹತ್ರ ಅವ್ರ ತಂದೆ ದೂರದಿಂದ ನಿಂತ್ಕೊಂಡು ಗಮನಿಸ್ತಾ ಇದ್ದ. ಯಾಕೆ ಇವತ್ತು ನಮ್ಮ ಹುಡುಗಿ ಮಗಳು ಈ ರೀತಿ ಮಾಡಿದ್ಲು ಅಂತ ತಿಳ್ಕೊಳ್ಳೇಬೇಕು ಅಂತ ನೋಡ್ತಾ ನಿಂತಾಗ ಆ ಹುಡುಗನಿಗೂ ಕೂಡ ಕೂದಲಿಲ್ಲದೆ ಇರೋದನ್ನ ನೋಡಿ ಆ ಹುಡುಗನ ತಾಯಿ ತಂದೆ ಅವ್ರಿಗೆ ಆಶ್ಚರ್ಯ, ಅವ್ರಿಗೆ ಗೊತ್ತಿರೋದಿಲ್ಲ ಈ ರೀತಿ ಮಾಡ್ಕೊಂಡು ಬರ್ತಾಳೆ ಅಂತ ಅಂದ್ಬಿಟ್ಟು. ತುಂಬಾ ದುಃಖ ಬರುತ್ತೆ ಅವ್ರಿಗೆ. ಅವಳನ್ನ ಮುದ್ದು ಮಾಡಿ ನೋಡ್ತಾರೆ. ಇವ್ರ ಹುಡುಗಿ ತಂದೆ ನಿಂತಿರ್ತಾನಲ್ಲ, ಹತ್ರ ಬರ್ತಾನೆ. ಯಾರ್ ನೀವು ಅಂತ ಇಬ್ರು ಪರಸ್ಪರ ಪರಿಚಯ ಮಾಡ್ಕೊಳ್ತಾರೆ. ಆ ಹುಡುಗನ ತಂದೆ ತಾಯಿ ತಮ್ಮ ಪರಿಚಯ ಮಾಡ್ಕೊಂಡು, ಇಲ್ಲ ಇವನು ನನ್ ಮಗ. ಓ ಇವಳು ನಿಮ್ ಹುಡುಗಿನ ಅಂತ ಕೇಳಿದಾಗ, ಹೌದು ಇವಳು ನನ್ ಮಗಳು. ಯಾಕೋ ದಿಢೀರ್ನೆ ನಿನ್ನೆ ಈ ರೀತಿ ಹಠ ತೆಗೆದ್ಬಿಟ್ಟು ತಲೆಯಲ್ಲಿರ್ತಕ್ಕಂಥ ಕೂದಲುಗಳನ್ನೆಲ್ಲ ತೆಗೆಸ್ಕೊಂಡು ಬಂದ್ಲು, ಯಾಕೆ ಅಂತ ನೋಡೋಣ ಅಂತ ತಿಳ್ಕೊಂಡು ನಿಂತೆ ಹೊರತು ಏನಿರ್ಬೋದು ಅಂತ ತಿಳ್ಕೊಳ್ಳೋಣ ಅಂತ ನಿಂತೆ. ನೋಡಿದಾಗ ಇಲ್ಲಿ ಈ ಹುಡುಗ ನಿಮ್ ಮಗನ ಅಂತ. ಹೌದು ಸರ್. ತಂದೆ ತಾಯಿ ಅಳ್ತಿರ್ತಾರೆ, ದುಃಖಿಸ್ತಾ ಇರ್ತಾರೆ. ಇಷ್ಟೇ ಮಾತಾಡಿರ್ತಾರೆ ಹುಡುಗಿ ತಂದೆ. ಯಾಕೆ ನೀವು ದುಃಖ ಪಡ್ತಿದ್ದೀರಾ, ನಾನು ಏನಾದ್ರು ತಪ್ಪಾಗಿ ಕೇಳಿದ್ನಾ ಅಂತ ಹುಡುಗಿ ತಂದೆ ಕೇಳಿದಾಗ, ಇಲ್ಲ ಸರ್, ಇಲ್ಲ, ನೀವೇನು ತಪ್ಪು ಮಾತಾಡಿಲ್ಲ, ನನಗೆ ಸಂತೋಷ ಆಗ್ತಾ ಇದೆ. ನಿಮ್ ಮಗಳಿದ ಅಲ್ಲ ಸರ್, ಬರೀ ಮಗಳಲ್ಲ, ಅವಳು ನಮ್ಮ ಪಾಲಿನ ದೇವತೆ. ಯಾಕೆ, ಏನ್ ನಡೀತು, ಏನಾಗಿದೆ ಅಂತ ಕೇಳಿದಾಗ ಅವರಿಬ್ರು ಹುಡುಗನ ತಂದೆ ತಾಯಿ ಇರೋ ವಿಷಯವನ್ನ ಹೇಳ್ತಾರೆ. ಇಲ್ಲ, ಹೀಗೆ ನಮ್ಮ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಆಗಿದೆ, 2 ವರ್ಷದಿಂದ ನಾವು ತೋರಿಸ್ತಾ ಇದ್ವಿ, ಇವಾಗ ಡಾಕ್ಟ್ರು ಹೇಳಿದ್ದಾರೆ ಇನ್ನೇನೊಂದು 6 ರಿಂದ 7 ತಿಂಗಳು ಮಾತ್ರ ಬದುಕೋದು, ಇರೋವರೆಗೂ ಜೋಪಾನ ಮಾಡೋದೊಂದೇ ದಾರಿ ಅಂತ ಹೇಳಿದ್ದಾರೆ, ಲಾಸ್ಟ್ ಸ್ಟೇಜ್ ಅಂತ ಹೇಳಿದ್ದಾರೆ. ನಿಮ್ ಹುಡುಗಿ ಇದ್ದಾಳಲ್ಲ ಸರ್, ದಿನಂಪ್ರತಿ ನಮ್ಮ ಮನೆಗೆ ಬಂದು ನಮ್ಮ ಹುಡುಗನ ಜೊತೆ ಆಟ ಆಡಿ ಸಮಯ ಕಳೆದು ನಮಗೂ ಕೂಡ ಸಂತೋಷವನ್ನ ಹಂಚಿ, ಇವತ್ತು ನೋಡ್ರಿ ನಮ್ಮ ಹುಡುಗನಿಗೋಸ್ಕರ ತನ್ನ ತಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕೂದಲನ್ನ ತೆಗೆಸ್ಕೊಂಡು ಅವನಿಗೋಸ್ಕರ, ಕೇವಲ ಅವನ ಸಂತೋಷಕ್ಕೋಸ್ಕರ, ಅವನು ಸ್ಕೂಲಿಗೆ ಬರ್ಲಿ ಅನ್ನೋ ಉದ್ದೇಶದಿಂದ ಅವಳು ತನ್ನ ಕೂದಲನ್ನ ತೆಗೆಸ್ಕೊಂಡು ಬಂದು ನಿಂತಿದ್ದಾಳೆ. ಅವಳು ಕೇವಲ ನಿಮ್ ಮಗಳಲ್ಲ ಸರ್, ನಮ್ಮ ಪಾಲಿನ ದೇವತೆ ಅಂತ ದುಃಖಿಸ್ತಾ ಹೇಳ್ತಾರಂತೆ. ಅವಾಗ ಆ ಹುಡುಗಿ ತಂದೆಗೂ ತುಂಬಾ ದುಃಖ ಆಗತ್ತಂತ್ರಿ. ಹೋಗಿ ಆ ಹುಡುಗಿ ಹತ್ರ ಆ ಹುಡುಗಿ ಮುಖ ಹಿಡ್ಕೊಂಡು, ಅಮ್ಮ ಪುಟ್ಟ, ನೀನು ನಿಜವಾಗ್ಲೂ ದೇವತೆ ಕಣಮ್ಮ, ನಿಜವಾಗ್ಲೂ ಇನ್ನೊಂದು ಜನ್ಮ ಅಂತ ಇದ್ರೆ, ಮುಂದಿನ ಜನ್ಮ ಅಂತ ಇದ್ರೆ ನಾನು ನಿನ್ ಮಗಳಾಗಿ ಹುಟ್ಟಿ, ಅಂದ್ರೆ ಏನು ಕಾರಣ ಇಲ್ದೆ, ಯಾವ ಕಾರಣ ಇಲ್ದೆ, ಯಾವ ಸಂಬಂಧ ಆತ್ಮೀಯತೆ ಏನು ಇಲ್ದಿರ, ಕೇವಲ ಒಂದು ಮಾನವೀಯತೆಯ ದೃಷ್ಟಿಯಿಂದ, ಸ್ನೇಹದ ದೃಷ್ಟಿಯಿಂದ ಇನ್ನೊಬ್ಬರನ್ನ ಪ್ರೀತಿ ಮಾಡೋ ಒಂದು ಸ್ವಭಾವವನ್ನ ನನಗೆ ಕಲಿಸ್ಕೊಡು ತಾಯಿ ನೀನು, ಮುಂದಿನ ಜನ್ಮ ಅಂತ ಇದ್ರೆ ನಾನು ನಿನ್ನ ಮಗನಾಗಿ ಹುಡ್ತೀನಿ ಅಂತ ಆ ಹುಡುಗಿ ತಂದೆ ದುಃಖಿಸ್ತಾನಂತೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಿಷ್ಟೇ, ಅಪ್ಪ ಬಸವಣ್ಣವ್ರು ಹೇಳ್ತಾರೆ, ಕಾಂಚನವೆಂಬ ನಾಯ ನಚ್ಚಿ. ಇವಾಗ ನಾವು ದುಡ್ಡಿನ ಹಿಂದೆ ಹೋಗ್ತಾ ಇದೀವಿ.
ಅದನ್ನೆಚ್ಚಿ ನಿಮ್ಮ ನಾನು ಮರೆದೆನಯ್ಯ ಅಂದ್ರೆ ಆ ಭಗವಂತನನ್ನೇ ನಾವು ಮರಿತಾ ಇದ್ದೀವಿ. ಆ ಭಗವಂತನ ಸ್ಮರಣೆ ಮಾಡೋದ್ರಲ್ಲಿ ನಾವು ನಮ್ಮ ಮನೆ ಆತ್ಮೀಯರನ್ನ ಸದಸ್ಯರನ್ನ ಪ್ರೀತಿಯಿಂದ ನೋಡ್ಕೊಳ್ಳೋ ಒಂದು ಜವಾಬ್ದಾರಿಯಿಂದ ಇವತ್ತು ಏನ್ ದೂರ ಹೋಗ್ತಾ ಇದ್ದೀವಿ, ಬರೀ ಸ್ವಾರ್ಥದಲ್ಲಿ ಮುಳುಗ್ತಾ ಇದ್ದೀವಿ. ಮುಂದೆ ಹೇಳ್ತಾರೆ, ಕಾಂಚನಕ್ಕೆ ನಮಗೆ ದುಡ್ಡು ಸಂಪಾದನೆ ಮಾಡ್ಲಿಕ್ಕೆ ಸಮಯ ಇದೆ. ಇವತ್ತು ನಾವು ದೇವರ ಪೂಜೆ ಮಾಡ್ಲಿಕ್ಕೆ, ದೇವರ ಸ್ಮರಣೆ ಮಾಡ್ಲಿಕ್ಕೆ, ಧ್ಯಾನ ಮಾಡ್ಲಿಕ್ಕೆ, ಯೋಗ ಮಾಡ್ಲಿಕ್ಕೆ, ಅಂದ್ರೆ ನಮ್ಮ ಆರೋಗ್ಯವನ್ನ, ನಮ್ಮ ಅಂತರಂಗವನ್ನ ಶುದ್ಧಿ ಮಾಡ್ಕೊಳ್ಳಕ್ಕೆ ನಮಗೆ ಸಮಯ ಇಲ್ವೇ ಇಲ್ಲ ಇವತ್ತು. ಹಾಗೆ ಮುಂದೆ ಹೇಳ್ತಾರೆ, ಹಡಕೆಗೆ ಮೆಚ್ಚಿದ ಸೊಣಗವು. ಹಡಕೆ ಅಂದ್ರೆ ಮಾಂಸ, ಸೊಣಗ ಅಂದ್ರೆ ನೊಣ. ಅಂದ್ರೆ ಮಾಂಸದ ತ್ಯಾಜ್ಯಕ್ಕೆ ಏನ್ ಅಂಟ್ಕೊಂಡಿರುತ್ತಲ್ಲ ನೊಣ. ಹಡಕೆಗೆ ಮೆಚ್ಚಿದ ಸೊಣಗವು ಅಮೃತದ ಸವಿ ಅದಕ್ಕೆ ಎಲ್ಲಿ ಗೊತ್ತಿರುತ್ತೆ. ನೊಣ ಎಲ್ಲಿ ಕೊಳಚೆ ಇರುತ್ತಲ್ಲ, ಕೊಚ್ಚೆ ಇರುತ್ತೆ, ಅಲ್ಲೇ ಹೋಗಿ ಕುತ್ಕೊಳ್ಳುತ್ತೆ. ಹಾಗೆ ನಮ್ಮ ಮನಸ್ಸು ಯಾವಾಗ್ಲೂ ಬೇಡದೇ ಇರೋ ವಿಷಯಗಳ ಹಿಂದೆ ಹೋಗುತ್ತೆ. ಸೊ ಆ ಒಂದು ವಿಷಯವನ್ನ, ಆ ಒಂದು ಮನಸ್ಸನ್ನ ನಾವು ಹಿಡಿತದಲ್ಲಿ ಇಟ್ಕೊಂಡು ಆ ಭಗವಂತನ ಕಡೆ ಹರಿಸ್ಬೇಕು ಅಂತ ಅಪ್ಪ ಬಸವಣ್ಣವರು ನಮಗೆ ಈ ವಚನದಲ್ಲಿ ಹೇಳ್ತಾರೆ. ಸೊ ಆ ಒಂದು ಮನಸ್ಸನ್ನ ನಾವು ಟ್ರೈನ್ ಮಾಡಕ್ಕೆ ಏನಪ್ಪ ಬೇಕು? ನಮಗೆ ಸ್ವಪ್ರಯತ್ನ ಬೇಕು. ಸ್ವಪ್ರಯತ್ನ ಬೇಕು ಅಂದ್ರೆ ನಾವೆಲ್ಲರೂ ಇಂತಹ ಸತ್ಸಂಗಗಳಲ್ಲಿ ಒಳ್ಳೊಳ್ಳೆ ಜನರ ಜೊತೆಗೆ ಒಡನಾಟವನ್ನ ಇಟ್ಕೊಂಡಾಗ ಆ ಮನಸ್ಸನ್ನ ನಮ್ಮ ಕೇಂದ್ರೀಕರಣದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ. ಅದ್ರ ಜೊತೆಗೆ ಧ್ಯಾನ, ಯೋಗ ಅಲ್ವಾ, ನಿಯಮಿತ ಆಹಾರ, ಆರೋಗ್ಯದ ಕಡೆ ಗಮನ, ಚಿಕ್ಕ ಚಿಕ್ಕ ವಿಷಯಗಳ ಕಡೆ ಗಮನ, ನಮ್ಮ ದಿನನಿತ್ಯದ ಜೀವನ ಶೈಲಿ, ಇವೆಲ್ಲವನ್ನು ನಾವು ಒಂದು ಶಿಸ್ತುಬದ್ಧವಾಗಿ ಇಟ್ಕೊಂಡಾಗ, ನಮ್ಮ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಂಡಾಗ ನಾವು ನಮ್ಮ ಮನಸ್ಸನ್ನ ಆ ಭಗವಂತನ ಕಡೆಗೆ, ನಿಮ್ಮೆಲ್ಲರ ಪ್ರೀತಿ ಪಾತ್ರದ ಕಡೆಗೆ ಹರಿಸಲು ಸಾಧ್ಯ ಆಗುತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣು ಶರಣಾರ್ಥಿ.